ಸಚಿವ ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಹೊಸಪೇಟೆ ನಗರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬೃಹತ್ ರಂಗೋಲಿ ಚಿತ್ರವನ್ನ ರಚಿಸುವ ಮೂಲಕ ವಿಶಿಷ್ಟ ರೀತಿಯಲ್ಲಿ ಶುಭಾಶಯವನ್ನ ಕೋರಲಾಯಿತು. ಈ ರಂಗೋಲಿ ಚಿತ್ರವು ಸಚಿವರಿಗೆ ಅಭಿಮಾನದ ಪ್ರತೀಕವಾಗಿತ್ತು. ಕ್ವಿಂಟಾಲ್ಗೂ ಅಧಿಕ ರಂಗೋಲಿ ಪುಡಿ ಬಳಸಿ 7 ಜನ ಕಲಾವಿದರು ಸುಮಾರು 14 ಗಂಟೆಗಳ ಕಾಲ ಶ್ರಮಿಸಿ ಈ ಬೃಹತ್ ಚಿತ್ರವನ್ನ ರಚಿಸಿದರು. ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದ ರಾಜ್ಯಾಧ್ಯಕ್ಷ ಸಿದ್ದು ಹಳ್ಳೇಗೌಡ್ರು ಅವರ ನೇತೃತ್ವದಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಈ ಕಾರ್ಯಕ್ರಮವನ್ನ ಆಯೋಜಿಸಿದರು. ರಂಗೋಲಿ ಚಿತ್ರದಲ್ಲಿ ಸಂತೋಷ್ ಲಾಡ್ ಅವರ ಭಾವಚಿತ್ರವನ್ನ ಅದ್ಭುತವಾಗಿ ಮೂಡಿಸಲಾಗಿತ್ತು. ಇದು ಸಚಿವರ ಮೇಲಿನ ಅಭಿಮಾನ ಮತ್ತು ಗೌರವವನ್ನ ಎತ್ತಿ ಹಿಡಿಯುವಂತಿತ್ತು. ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಸೇರಿ ಈ ವಿಶೇಷ ಹುಟ್ಟುಹಬ್ಬದ ಆಚರಣೆಯನ್ನ ಅರ್ಥಪೂರ್ಣವಾಗಿಸಿದರು. ಸಂತೋಷ್ ಲಾಡ್ ಅವರಿಗೆ ವಿಭಿನ್ನ ರೀತಿಯಲ್ಲಿ ಶುಭಾಶಯ ಕೋರಲು ನಿರ್ಧರಿಸಿದ್ದ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ವಿಭಾಗದ ಕಾರ್ಯಕರ್ತರು ಈ ರಂಗೋಲಿ ಚಿತ್ರದ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ನಮಸ್ಕಾರ. ಇಂದು ಸಂತೋಷ್ ಎಸ್ ಲಾಡ್ ಕರ್ನಾಟಕ ಜನ ಸರ್ಕಾರದ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಎಸ್ ಲಾಡ್ ದಾದಾರವರ 51ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಇಂದು 51ನೇ ಹುಟ್ಟುಹಬ್ಬದ ಅಂಗವಾಗಿ ಹೊಸಪೇಟೆಯಲ್ಲಿ ವಿಭಿನ್ನ ರೀತಿಯಲ್ಲಿ ಇಂದು ರಂಗೋಲಿಯಲ್ಲಿ ಸಂತೋಷ್ ಲಾಡ್ ದಾದಾರವರ ಭಾವಚಿತ್ರವನ್ನ 100x100 ಅಳತೆಯ ಒಂದು ಜಾಗದಲ್ಲಿ ಬಹಳ ಬೃಹತ್ ಗಾತ್ರದ ಒಂದು ಸಂತೋಷ್ ಲಾಡ್ ಅವರ ಭಾವಚಿತ್ರನ ಅನಾವರಣಗೊಳ್ಳಲಿದೆ. ಇದು ಸಿದ್ದು ಹಳ್ಳೇಗೌಡರವರ ನೇತೃತ್ವದಲ್ಲಿ ನಡೀಬೇಕಾದಂತ ಕಾರ್ಯಕ್ರಮ. ಸಿದ್ದು ಹಳ್ಳೇಗೌಡರವರು ದೆಹಲಿಯಲ್ಲಿ ಇರುವ ಕಾರಣಕ್ಕೆ, ಅವರು ಬರಲಾರದ ಕಾರಣಕ್ಕೆ ಅವರ ಅನುಪಸ್ಥಿತಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಅವರು ಅನೇಕ ರೀತಿಯಲ್ಲಿ ಇಂಥ ಸಮಾಜ ಸೇವೆ ಮಾಡ್ತಾನೆ ಇರ್ತವೆ. ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬದ ಅಂಗವಾಗಿ ದೇವರು ಆರೋಗ್ಯ ಆಯುಷ್ ಕೊಟ್ಟು ಇನ್ನು ಉನ್ನತ ಮಟ್ಟದಲ್ಲಿ ಉನ್ನತ ಪದವಿಗಳಲ್ಲಿ ಪಡೀಲಿ ಅಂತ ಹೇಳಿ ಆಶಿಸುತ್ತಾ, ಸಿದ್ದು ಹಳ್ಳೇಗೌಡರವರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹೊಸಪೇಟೆಯ ಕಲಾವಿದರಿಗೆ ಇದನ್ನ ಕೊಟ್ಟು ಅನೇಕ ಒಂದು ಕ್ವಿಂಟಲಕ್ಕೂ ಹೆಚ್ಚು ರಂಗೋಲಿಯಲ್ಲಿ ಈ ಒಂದು ಚಿತ್ರವನ್ನು ಬಿಡಿಸಲಾಗಿದೆ. ಸಂಪೂರ್ಣವಾಗಿ ವಿವಿಧ ರೀತಿಯ ಬಣ್ಣದ ರಂಗೋಲಿಯಲ್ಲಿನೇ ಸಂತೋಷ್ ಲಾಡ್ ದಾದಾರವರ ಭಾವಚಿತ್ರ ಮೂಡಿ ಬಂದಿದೆ. ಹಾಗಾಗಿ ಇದು ವಿಶೇಷವಾಗಿ ಇರ್ತಕ್ಕಂತ ಒಂದು ಚಿತ್ರವಾಗಿರ್ತದೆ. ಕಲಾವಿದರು ಭಾಗವಹಿಸಿದ್ರು, ಎಷ್ಟು ತಾಸು ಮಾಡ್ಲಿಕ್ಕೆ ಒಂದು 7 ಜನ ಕಲಾವಿದರು ಇದನ್ನ ಚಿತ್ರವನ್ನ ಬಿಡಿಸಿದ್ದಾರೆ. ಒಂದು 14 ತಾಸುಗಳ ಕಾಲಾವಧಿಯನ್ನ ನಿರಂತರವಾಗಿ ತೆಗೆದುಕೊಂಡು ಈ ಒಂದು ಚಿತ್ರವನ್ನು ಬಿಡಿಸಿದ್ದಾರೆ ಸರ್.